ಇಡೀ ವಿಶ್ವ ಮಹಾಜನತೆ ಬಸವಣ್ಣನ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ಇಡೀ ವಿಶ್ವದಿಂದ, ಕರ್ನಾಟಕದಿಂದ ಯಾರು ಈ ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ, ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರ, ಶರಣಾರ್ಥಿ. ಪುರಂದರದಾಸರು ಒಂದು ಮಾತು ನನಗೆ ನೆನಪಾಗ್ತದೆ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದುಮನಾಭನ ಪಾದಗಳಿಗೆ ಪರಮ ಸತ್ಯವಯ್ಯ. ನಮಗೆ ಇವತ್ತು ಇಂಥ ಒಂದು ಪವಿತ್ರವಾದ ಸಂದರ್ಭದಲ್ಲಿ ವಿಶ್ವಗುರು ಬಸವಣ್ಣನ ಜಯಂತಿ ಆಚರಣೆಯಲ್ಲಿ ನಾನು ಸರ್ಕಾರದ ಪರವಾಗಿ ಪಾಲ್ಗೊಂಡು ನಾವೇನು ನಮ್ಮ ಬಸವಣ್ಣನಿಗೆ ಸಂಸ್ಕೃತಿಯ ನಾಯಕ ಅಂತ ಘೋಷಣೆ ಮಾಡಿದೋ ಅದಕ್ಕೆ ಸರ್ಕಾರದ ಪರವಾಗಿ ಅಭಿನಂದನೆ ಸ್ವೀಕಾರ ಮಾಡ್ತಾ ಇರೋದು ಮತ್ತು ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಜೊತೆಯಲ್ಲಿ ಕಳೀತಾ ಇರೋದು ಅಕ್ಷಯ ತಿಥಿ ದಿನ. ಇದು ನನ್ನ ಭಾಗ್ಯ, ನನ್ನ ಭಾಗ್ಯ, ನನ್ನ ಭಾಗ್ಯ ಅಂತ ಹೇಳಿದ್ದಾರೆ. ಎರಡು ಮೂರು ವಿಶೇಷ ಇದೆ. ಬಸವ ಜಯಂತಿಯವರು ಒಳ್ಳೆ ಸಂಪ್ರದಾಯನ ಫೌಂಡೇಶನ್ ಹಾಕಿದ್ದಾರೆ. ಬಸವಣ್ಣವರ ಆಚಾರ ವಿಚಾರವನ್ನ ಪ್ರಚಾರ ಮಾಡೋದು ಅವರ ದೊಡ್ಡ ಕರ್ತವ್ಯ. ಬಿಡಿ ಜೊತೆಯವರು ಒಂದು ಪಂಚಾಯತಿಂದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ವರೆಗೂ ಕೂಡ ಬೆಳೆದು ಅವರು ಇದಕ್ಕೊಂದು ದೊಡ್ಡ ಅಡಿಪಾಯವನ್ನ ಹಾಕಿದ್ದಾರೆ. ಬಸವಣ್ಣವರ ತತ್ವ ಇಡೀ ದೇಶ, ಪ್ರಪಂಚ ಇದನ್ನ ಹೋಗ್ತಾ ಇದೆ. ನಾನು ಅಷ್ಟು ಬಸವಣ್ಣವ್ರ ಬಗ್ಗೆ ತಿಳ್ಕೊಳಕ್ ಹೋಗಿದ್ದಿಲ್ಲ. ನನ್ನ ಶಾಲೆಯಲ್ಲೂ ಕಾಲೇಜಲ್ಲೂ ರೇಣುಕಾಚಾರ್ಯ ಕಾಲೇಜಲ್ಲಿ ಓದಿದ್ರು ಕೂಡ ರೇಣುಕಾಚಾರ್ಯ ಕಾಲೇಜು, HKS ಕಾಲೇಜರು, ಎರಡು ಕಾಲೇಜಲ್ಲೂ ಕೂಡ ವೀರಶೈವ ಧರ್ಮದ ಅನೇಕ ಮುಖ್ಯಸ್ಥರು ಸ್ಕೂಲೆಲ್ಲ MPS ಅಲ್ಲಿ ಓದಿದೆ. MPS ಆದ್ಮೇಲೆ ಬೇರೆ ಬೇರೆ ಸ್ಕೂಲ್ ಹೋದೆ. ರೇಣುಕಾಚಾರ್ಯ HKS ಕಾಲೇಜಲ್ಲಿ ಸ್ವಲ್ಪ ಇದು ಎಸೆನ್ಸ್ ಇತ್ತು. ನನಗೆ ಯಾರು ಹೇಳಕ್ ಹೋಗಲಿಲ್ಲ, ಅದ್ರ ಬಗ್ಗೆ ನಾನು ತಿಳ್ಕೊಳ್ಳೋದು ಆಗಿಲ್ಲ. ಒಂದಿನ ವಿಲಾಸರಾವ್ ದೇಶಮುಖ್ ಚೀಫ್ ಮಿನಿಸ್ಟರ್ ಇದ್ರು, ನಾನು ಬಹಳ ಆತ್ಮೀಯರಿದ್ರು, ಪೊಲೀಸ್ ಇರ್ತಾರೆ. ಅವರು ಅವ್ರ ಸ್ಟೇಟ್ ಅಲ್ಲಿ ಅದನ್ನ ರಜಾ ಅಂತ ಫಸ್ಟ್ ಬ್ಯಾಗ್ ಮಾಡಿ ಅಲ್ಲಿ ಬೇಕಾದಷ್ಟು ಇದು ಮಾಡಿ. ಆಗ ನಾವು ಕೇಳಿದೆ, ನಿಮ್ದು ಏನ್ ಸಂಬಂಧ? ಸೊ ಅವ್ರದ್ದು ಬಾಂಡ್ರು, ನಾಲ್ಕು ಬಾಂಡ್ರು ಕೇಳ್ತಾರೆ. ಕೊನೆಗೆ ಅವ್ರ ಜೊತೆ ಗಂಟೆಗಟ್ಟಲೆ ಚರ್ಚೆ ಮಾಡಕ್ಕೆ ಶುರು ಮಾಡಿ ಅವ್ರು ಏರ್ಪೋರ್ಟ್ ಇಂದ ಬಂದು ವಾಪಸ್ ಏರ್ಪೋರ್ಟ್ ಹೋಗೋದು ನಾನೇ ಕೆಲವೆಲ್ಲೂ ಫ್ರೆಂಡ್ ಎಲ್ಲ ಕೆಲಸ ಮಾಡ್ತೀವಿ. ಅಷ್ಟು ಆತ್ಮೀಯತೆ. ಸೊ ನಾನು ಇಂಥವ್ರಿಗೆಲ್ಲ ಚೀಫ್ ಮಿನಿಸ್ಟರ್ ಇಷ್ಟು ಯೋಚನೆ ಮಾಡ್ತಾರೆ, ನಮ್ಮಲ್ಲಿ ನಾನೇನೋ ಹೊಸ ಅಡಗಿರಿ ಅಂತ ಹೇಳಿ ನಾನು ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಷ್ಟೋ ಇಷ್ಟೋ ಸ್ವಲ್ಪ ತಿಳ್ಕೊಂಡಿದ್ದೇನೆ. ಒಂದು ಹೇಳೋದಾದ್ರೆ, ಇವತ್ತು ನಾವು ಬಸವಣ್ಣವರ ವಿಶ್ವಗುರು ಬಸವಣ್ಣವರ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ ಸರ್ಕಾರ ಪರವಾಗಿ. ಹಿಂದೆ ನಮ್ಮ ಮುಖ್ಯಮಂತ್ರಿಗಳು ಕೂಡ ಸಿದ್ದರಾಮಯ್ಯ ಯಾವಾಗ ನೀವು ಮಾಡ್ಕೊಳ್ತಾರೆ ಎಲ್ಲ ಕಡೆ ನಾನು ಬಸವಣ್ಣ ಹುಟ್ಟಿದ ದಿನನೇ ನಾನು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅಂತ ಹೇಳಿ ಫಸ್ಟ್ ಟೈಮ್ ಆದಾಗ ಕೂಡ ಅವರು ಕೂಡ ಅದನ್ನ ಈ ದಿನ ಆಯ್ಕೆ ಮಾಡಿದ್ರು. ಅವತ್ತಿನ ಕಾಲದಲ್ಲಿ 13ನೇ ತಾರೀಕು ಕಾಣ್ತದೆ ಅವತ್ತು ಅವರು ಆಯ್ಕೆ ಮಾಡಿದ್ರು. ಆಯ್ಕೆ ಮಾಡಿ ಕೊನೆಗೆ ಅಲ್ಲಿಂದ ಪ್ರಾರಂಭ ಆಯಿತು. ಸೊ ನಮ್ಮ ಸರ್ಕಾರದ ಕಾರ್ಯಕ್ರಮ ಎಲ್ಲ ಕೂಡ ಬಸವಣ್ಣವರ ಹಾದಿಯಲ್ಲೇ ನಡ್ಕೊಂಡು ಬರ್ತಾ ಇದೆ. ನಮ್ ನಂಬಿಕೆ ಏನಪ್ಪ ಅಂದ್ರೆ, ಬಸವಣ್ಣ ಎಲ್ಲಿದ್ದಾನೆ ಅಲ್ಲಿ ಮಳೆ ಇಲ್ಲ, ಬಸವಣ್ಣ ಎಲ್ಲಿದ್ದಾನೆ ಹಸಿವಿಲ್ಲ, ಬಸವಣ್ಣ ಅಂದ್ರೆ ಬೆಳಕು, ಬಸವಣ್ಣ ಅಂದ್ರೆ ಬದುಕು. ಇದನ್ನು ನಾವು ನಂಬಿಕೊಂಡು ನಮ್ಮ ಸರ್ಕಾರದ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಎಲ್ಲ ಯೋಜನೆಗಳು ಕೂಡ ನಾವು ಅದನ್ನ ಗಮನದಲ್ಲಿಟ್ಕೊಂಡು ಕಾರ್ಯಕ್ರಮವನ್ನ ಸರ್ವರಿಗೂ ಸಮಪಾಡು ಅಂತ ಹೇಳಿ
ನಾವು ಮಾಡ್ಕೊಂಡು ಬಂದಿದ್ದೇವೆ. ಸೊ ಇಡೀ ನಾಡಿನ ಜನತೆ ಇವತ್ತು ಅದನ್ನ ಗಮನದಲ್ಲಿ ಇಟ್ಕೊಂಡು ಬಹುಶಃ ಎಲ್ಲ ರಾಷ್ಟ್ರಗಳು ಕೂಡ ಒಪ್ಪಿದ್ದಾರೆ. ಇದನ್ನ ಬಸವಣ್ಣವರ ನಾನು ಇಲ್ಲಿ ನೋಡಿದೆ ಇವತ್ತು ನಮ್ಮ ಜ್ಞಾನಾಂಬಿಕ ಮಾಡಿದಂತ ಒಂದು ಐತಿಹಾಸಿಕ ಸ್ಥಳದಲ್ಲಿ ಮೇಯರ್ ಆಗಿದ್ದಾರೆ. ಪ್ರೈಮ್ ಮಿನಿಸ್ಟರ್ ಅಂತ ಪದ ಇದೆ, ಬಟ್ ಇಷ್ಟು ನಾವು ಚೇಂಜ್ ಮಾಡಬಾರ್ದು. ಹಿಸ್ಟ್ರಿ ಶುಡ್ ನಾಟ್ ಬಿ ಚೇಂಜ್. ಬಸವಣ್ಣನ ಯಾವ ಅಧಿಕಾರದಲ್ಲಿ ಇದ್ರು ಅನ್ನೋಕ್ಕಿಂತ ಬಸವಣ್ಣ ಯಾವ ಫಿಲಾಸಫಿನ ನಮಗೆ ಈ ದೇಶಕ್ಕೆ ಕೊಟ್ಟೋಗಿದ್ದಾನೆ. ಈ ಪವರ್ ವಿಚ್ ಐ ಆಮ್ ಸಿಟಿಂಗ್ ಇಸ್ ನಾಟ್ ಇಂಪಾರ್ಟೆಂಟ್. ವಾಟ್ ಮೆಸೇಜ್, ವಾಟ್ ಪೀಪಲ್ ಆರ್ ಫಾಲೋಯಿಂಗ್ ಟು ಮೀ. ಪ್ರೈಮ್ ಮಿನಿಸ್ಟರ್ಗಳು ಎಷ್ಟೋ ಜನ ಹೋಗ್ತಾರೆ, ಆದ್ರೆ ಅವರ ಗುಡಿ ಮುತ್ತುಗಳಿದೆಯಲ್ಲ, ಅವರ ವಚನಗಳಿದೆಯಲ್ಲ, ಅದನ್ನ ಯಾರು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದರ ಬಗ್ಗೆ ಬಸವಣ್ಣ ಕೂಡ ನಮ್ಮ ಬಸವ ಸಮಿತಿಯು ಕೂಡ ಇದ್ರ ಬಗ್ಗೆ ತಾವು ಯೋಚನೆ ಮಾಡಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಈಗಾಗಲೇ ಹೇಳಿದ್ದೇನೆ, ಅನ್ನಭಾಗ್ಯ ಆಗಿರ್ಬೋದು, ಕ್ಷೀರಭಾಗ್ಯ ಎಲ್ಲ ಸಂದರ್ಭದಲ್ಲೂ ಕೂಡ ಇವತ್ತು ಆವತ್ತಿನ ಕಾಲದಲ್ಲಿ ನೀವೇ ವಿಶೇಷಣೆ ಮಾಡ್ತೀವಿ. ನಾನೇನು ಹೇಳ್ಬೇಕಿಲ್ಲ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಪಾರ್ಲಿಮೆಂಟ್ಗೆ ಎಷ್ಟು ಗೌರವ ಇತ್ತು, ಹೆಣ್ಮಕ್ಳಿಗೆ ಎಷ್ಟು ಗೌರವ ಇತ್ತು, ಎಷ್ಟು ಸ್ಥಾನಮಾನಗಳನ್ನ ಹೆಣ್ಮಕ್ಳು ಕೊಟ್ಟು ಆವತ್ತಿನ ಕಾಲದಲ್ಲಿ ಚಿಂತನೆ ಮಾಡಿದ್ರು. ನಾನು ಒಂದಿನ ನಮ್ಮ ಈಶ್ವರ ಖಂಡ್ರೆ ಅವರಲ್ಲಿ ಕರ್ಕೊಂಡೋಗಿಲ್ಲ ತೋರಿಸಿದ್ರು. ಬೇಕಾದಷ್ಟು ಅವರ ಬಾಲಿಕೆಯಲ್ಲಿ ಈಗ ಬಸವನ ಭಾಗ್ಯವಾಡಿದ್ರು ಕೂಡ ನಾವು ಅಲ್ಲಿ ಒಂದು ಪ್ರಾಧಿಕಾರ ಸರ್ಕಾರ ಬಂದ ಮೇಲೆ ಪ್ರಾಧಿಕಾರವನ್ನ ಮಾಡಿದ್ವಿ. ನಾನು ಒಂದ್ಸರಿ ಜಯೇಶ್ ಪಟೇಲ್ ಅವರು ನೆನೆಸ್ಕೊಂಡಿರ್ತಾರೆ. ಅವತ್ತಿನ ಕಾಲದಲ್ಲಿ ನಮ್ಮ ಕೂಡು ಸಂಘದಲ್ಲಿ ಅವ್ರ ಕಾಲದಲ್ಲಿ ಕೂಡ ಫೌಂಡೇಶನ್ ಹಣವನ್ನ ಅವ್ರ ಕಾಲದಲ್ಲಿ ಕಷ್ಟದಿಲ್ಲ, ಇಷ್ಟು ಸರ್ಕಾರಕ್ಕೆ ಹಣದ ಶಕ್ತಿ ಇರಲಿಲ್ಲ. ಅವ್ರ ಕಾಲದಲ್ಲೂ ಕೂಡ ಬೇಕಾದಷ್ಟು ಅಲ್ಲಿ ಕೂಡು ಸಂಘದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಬೇಕಾದಷ್ಟು ಪ್ರಯತ್ನವನ್ನು ಮಾಡಿ ಒಂದೊಳ್ಳೆ ಅಡಿಪಾಯವನ್ನು ಕೂಡ ಅವರು ಹಾಕೊಟ್ಟಿದ್ದು ನನಗೆ ನೆನಪಿದೆ. ಇವತ್ತು ನೀವು ಇದ್ರ ಜೊತೆಯಲ್ಲಿ ನನ್ನ ಮಿತ್ರ ಪ್ರಭಾಕರ್ ಕೋರೆ ಅವರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ. ಅವರ ಕುಟುಂಬ ನೋಡಲು ಬಹಳ ಸಂತೋಷ ಆಯಿತು. ಒಳ್ಳೆ ಕಲಾ ಕಾಯಕ ರತ್ನ ಪ್ರಶಸ್ತಿಯನ್ನ ನಾವು ಕೊಡ್ತಾ ಇದ್ದೀವಿ. ನಾನು ಆಗಲೇ ಒಂದು ಮಾತು ಹೇಳ್ತಾ ಇರ್ತೇನೆ, ಇವತ್ತು ನಾವು ಪ್ರಭಾಕರ್ ಕೋರೆಗೆ ನೆನೆಸ್ಕೊಳ್ಳಿ, ಜೊತೆಯವ್ರಿಗೆ ನೆನೆಸ್ಕೊಳ್ಳಿ, ಬಸವಣ್ಣವ್ರಿಗೆ ನೆನೆಸ್ಕೊಳ್ಳಿ, ಯಾರು ನೆನೆಸ್ಕೊಳ್ತೀವಿ. ನಾವೊಂದು ಮಾತು ಹೇಳ್ತಾ ಇರ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಹುಟ್ಟು ಸಾವಿನ ಮಧ್ಯದಲ್ಲಿ ನಾವೇನ್ ಮಾಡ್ತೀವಿ ಅಂತ ಬಹಳ ಮುಖ್ಯ. ಹಂಗೆ ಮನುಷ್ಯನಿಗೆ ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಹಂಗೆ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಹಂಗೆ ನಮ್ಮ ಸ್ನೇಹಿತ ಪ್ರಭಾಕರ್ ಕೋರೆ ಅವರು ಕಾಯಕದಲ್ಲಿ ನನ್ನ ಬದುಕಿನಲ್ಲಿ ಏನಾದ್ರು ಒಂದು ಬಿಟ್ಟು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಈ KLE ಸಂಸ್ಥೆಯನ್ನ ಎಲ್ಲಿದೆ ಅನ್ನೋದು ಕೂಡ, ಎಲ್ಲಿತ್ತು ಅನ್ನೋದು ಕೂಡ ನನಗೆ ಅರಿವಿದೆ. 45 ವರ್ಷದಲ್ಲಿ ಈಗ ಅದು ಬೆಳೆದಂತ ರೀತಿ, ಅವ್ರ ಪ್ರಶಸ್ತಿ ಬಂದದ್ದು ಮುಖ್ಯ ಅಲ್ಲ, ಅವ್ರು ಎಷ್ಟು ಜನ ವಿದ್ಯಾಸಂಸ್ಥೆಗಳನ್ನ ಕಟ್ಟಿ ಈ ಸಮಾಜಕ್ಕೆ ಸರ್ಕಾರ ಮಾಡಕ್ ಆಗ್ತೇ ಹೋದಂತ ಕೆಲಸವನ್ನ ಇವತ್ತು ಸಮಾಜಕ್ಕೆ ಕೊಡ್ತಾ ಇದ್ದಾರಲ್ಲ, ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಅದು ನನಗೆ ಯಾಕಂದ್ರೆ ಅನೇಕ ಸಂಸ್ಥೆ ಕಟ್ಟದಷ್ಟು ಸುಲಭ, ಸಂಸ್ಥೆ ಮ್ಯಾನೇಜ್ಮೆಂಟ್ ಇಷ್ಟು, ಈ ನಮ್ಮ ಆಫೀಸರ್ಸ್ ಕಾಟ, ಈ ಸರ್ಕಾರ ಕಾಟ, ಈ ರಾಜಕಾರಣಿಗಳ ಕಾಟ, ಈ ಕೆಲವು ಹಿತಶಕ್ತಿಗಳ ಕಾಟ, ಒಳ್ಳೆ ಇರೋ ಮ್ಯಾನೇಜ್ಮೆಂಟ್ಗಳಲ್ಲಿ ಅಡ್ಜೆಂಟ್ ಆದ ಈ ಮಧ್ಯದಲ್ಲಿ ಯಶಸ್ಸು ಅಂತ ಕಾಣಬೇಕಲ್ಲ, ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಸಕ್ಸಸ್ ಸ್ಟೋರಿ ಇಸ್ ಇಂಪಾರ್ಟೆಂಟ್. ನಾವು ಒಂದು ಮಾತು ಹೇಳ್ತಾ ಇರ್ತೀವಿ, ಯಾವ ಅಸೆಂಬ್ಲಿ ಯಶಸ್ಸು ಕಾಣಬೇಕಾದ್ರೆ ಧರ್ಮರಾಯನ ಧರ್ಮತ್ವ ಇರಬೇಕು, ದಾನಶೂರ ಕರ್ಣನ ದಾನತ್ವ ಇರಬೇಕು, ಅರ್ಜುನನ ಗುರಿ ಇರಬೇಕು, ಭೀಮನ ಬಲ ಇರಬೇಕು, ವಿದುರನ ನೀತಿ ಇರಬೇಕು, ಕೃಷ್ಣನ ತಂತ್ರ ಇರಬೇಕು. ಆಗ ಮಾತ್ರ ಯಶಸ್ಸು ಕಾಣ. ಹಂಗೆ ನಮ್ಮ ಪ್ರಭಾಕರ್ ಕೋರೆ ಯಶಸ್ಸು ಕಾಣ್ಬೇಕಾದ್ರೆ ಇವೆಲ್ಲವರಲ್ಲಿ ಜೀವನ ಬಲವನ್ನು ನಾನಂತೂ ತಿಳ್ಕೊಂಡಿದ್ದೇನೆ. ಸೊ ಇವತ್ತು ನಾವು ಬಸವಣ್ಣವರ ವಿಶ್ವಗುರು ಬಸವಣ್ಣವನ್ನ ಆಚರಣೆ ಮಾಡ್ತಾ ಇದ್ವಿ. ನಮ್ಮ ಜೊತೆಯವರು ಸಂಸ್ಥೆಯವರು ಎಲ್ಲ ಸೇರಿ
ಅವ್ರಿಗೆ ಇವತ್ತು ಈ ಪ್ರಶಸ್ತಿ ಪ್ರದಾನವನ್ನ ಕಾಯಕ ರತ್ನ ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದೀವಿ. ಸರ್ಕಾರ ಅವರಿಗೆ ಅಭಿನಯಿಸ್ತದೆ, ಅವ್ರ ಜೊತೆ ಇದ್ದೇವೆ. ಒಳ್ಳೆ ಸಂದರ್ಭದಲ್ಲಿ ಒಳ್ಳೆ ವ್ಯಕ್ತಿಯನ್ನ ಕೂಡ ತಾವು ಆಯ್ಕೆ ಮಾಡಿದ್ದೀವಿ. ಆಮೇಲೆ ಅಪಾಯದಲ್ಲಿರುವಂತಹ ಪ್ರಜಾಪ್ರಭುತ್ವವನ್ನ ಇವತ್ತು ಕಾಪಾಡಲಿಕ್ಕೆ ಬಸವಣ್ಣವರ ಪ್ರೇರಣೆ. ಅವರು ಇವತ್ತು ನಮ್ಮ ಪ್ರಜಾಪ್ರಭುತ್ವನೇ ಒಂದು ಅಪಾಯದಲ್ಲಿ ಇರುವಂತಹ ಒಂದು ಪರಿಸ್ಥಿತಿ ಇದೆ. ಸೊ ಅದರಿಂದ ನಾವೆಲ್ಲ ಇದನ್ನ ಉಳಿಸ್ಕೊಂಡು ನಾವೆಲ್ಲ ಬೆಳೆಸ್ಕೊಂಡು ಹೋಗ್ಬೇಕು. ಜೊತೆಯವ್ರ ತಗೊಳ್ಳಿ, ಇವಾಗ ಪಂಚಾಯತ್ ಪ್ರೆಸಿಡೆಂಟ್. ಸೊ ಹೌ ಸ್ಟೆಪ್ ಬೈ ಸ್ಟೆಪ್ ಒಬ್ಬ ರಾಜಕಾರಣಿ ಬೆಳಿಬೇಕಾದ್ರೆ ಎಷ್ಟು ಶ್ರಮ ಇರ್ತದೆ. 10 ವರ್ಷ ಆಗಲಿ 20 ವರ್ಷ 50 ವರ್ಷ ಅಷ್ಟು ಸುಲಭ ಅಲ್ಲ. ನನಗೆ ಯಾವುದೋ ಒಂದು ಅಲ್ಲಿ ಸರ್ಕಾರದ ವಿಧಾನಸೌಧ ಮುಂದೆ ಪುತ್ಥಳಿ ಹಾಕ್ಬೇಕಾದ್ರೆ ಬಸವ ನನಗೆ ಏನು ಕೇಳ್ತಾರೆ, ಬಸವಣ್ಣನ ಬಗ್ಗೆ ಮಾತಾಡಿ ಅಂದ್ರೆ ಅದೇನು ನನಗೆ ಬೇರೆ ಬೇರೆ ಈಗ ನಡೀತಾರಂತ ವಿಚಾರ ಕೇಳಕ್ ಬಂದೆ. ನಾನು ನಮ್ಮ ಖಂಡ್ರೆ ಸಾಹೇಬರು ಪಕ್ಕದಲ್ಲಿ ಅದಕ್ಕೆ ಶುರು ಮಾಡಿದೆ. ಲೋಕದ ಡಂಕಕ್ಕೆ ನೀವೇ ಕೆತ್ತಿದ್ದೀವಿ, ನಿಮ್ಮ ತನವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ಅಂತ ಕೂಳು ಸಂಗಮ ಹೇಳೋರೆ ಅಂತ ಫಸ್ಟ್ ಮನೆ ಸೆಟಲ್ಮೆಂಟ್ ಮಾಡ್ಕೊಂಡಪ್ಪ, ನಿಮ್ ಸೆಟಲ್ಮೆಂಟ್ ಮಾಡ್ಕೊಳ್ಳಿ, ಬೇರೆಯವ್ರ ಸೆಟಲ್ಮೆಂಟ್ ಬರೋದು ಅಂತ ಪ್ಲಸ್ ಅವ್ರಿಗೆ ಹೇಳ್ಬಿಟ್ಟು ಈಗ ತನಕ ಬಂದು ಹಂಗೆ ಫಸ್ಟ್ ನಿಮ್ಮಲ್ಲಿದೆ ಶುದ್ಧೀಕರಣ ಮಾಡ್ಕೊಳ್ಳೋದು, ನಮ್ಮಲ್ಲಿದೆ ಶುದ್ಧೀಕರಣ ಮಾಡ್ಕೊಳ್ಳೋದು. ನಾವೇನ್ ಮಾಡ್ಬೇಕು ಬಿಡ್ಬೇಕು ಅಂತ ಎಲ್ಲೂ ಏನು ಉಳಿಕೊಳ್ಳೋದು ಹೋಗ್ಬಿಟ್ಟಾಗ ಏನಿಲ್ಲ. ಸೊ ನಮ್ಮಲ್ಲೇ ಇದೆ ಎಲ್ಲ, ಯಾವ ಇದಿಲ್ಲ. ನಾನು ಇದು ಜಾತಿ ಧರ್ಮದ ವಿಚಾರ ಮಾತಾಡ್ತೀವಿ, ಬೇರೆ ವಿಚಾರ ಮಾತಾಡ್ತೀವಿ, ಅದನ್ನು ನಾನು ಹೇಳ್ತಾ ಇರ್ತೀನಿ. ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮನುವುದಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ. ಹಂಗೆ ಬಸವಣ್ಣ ನಮ್ಗೆ ಹೇಳ್ಕೊಟ್ಟಿರೋದು ಯಾವುದು ಜಾತಿ ಧರ್ಮ ಅಲ್ಲ. ನಿಮ್ಮಲ್ಲೇ ಇದೆ ಧರ್ಮ, ನಿಮ್ಮಲ್ಲೇ ಇದೆ ಜಾತಿ, ನಿಮ್ಮಲ್ಲೇ ಇದೆ ಶ್ರಮ, ನಿಮ್ಮಲ್ಲೇ ಇದೆ ಪರ್ವ, ನಿಮ್ಮಲ್ಲೇ ಇರದೆ ಭಕ್ತಿ, ನಿಮ್ಮಲ್ಲೇ ಇದೆ ಪೂಜೆ, ನಿಮ್ಮಲ್ಲೇ ಇರದೆ ಕೆಲಸ. ಕಾಯಕವೇ ಕೈಲಾಸ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದ್ದಾನೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ ಅನ್ನೋದನ್ನ ನಮ್ಗೆ ಬಸವಣ್ಣ ಹೇಳ್ಕೊಟ್ಟಿದ್ದಾರೆ. ಅದರಿಂದ ಇವತ್ತು ನಾವೆಲ್ಲ ಕೂಡ ಬಸವಣ್ಣನ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ. ಆಚರಣೆ ಮಾಡೋಕ್ಕಿಂತ ಮುಖ್ಯ ಅವರ ತತ್ವ, ಅವರ ಆಚಾರ ವಿಚಾರ. ಇನ್ನು 10 ಜನಕ್ಕೆ ಪ್ರಚಾರ ಮಾಡಿದಾಗ ಆ ಕುಟುಂಬ ಆ ಮನೆ ಉದ್ಧಾರ ಮಾಡಿದಾಗ ಆಗ್ತದೆ ಅಂತ ತಿಳ್ಕೊಂಡು ಯಾರನ್ನು ಮುನಿದು ನಮ್ಮನ್ನ ಏನು ಮಾಡೋದು, ಆನೆ ಮೇಲೆ ಹೋಗುವರು ನಾಯಿ ಕಚ್ಚಿ ಬಲ್ಲದೆ ಕೂಡಲ ಸಂಯಮ ಮಾಡುವ. ನನಗೆ ಎಲ್ಲರೂ ಹೇಳ್ತಾರೆ ಮಾಡೋರು ಮಾಡ್ತಾರೆ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಸಮಾಜ ನಮ್ಮ ಮನಸ್ಸನ್ನ ಶುದ್ಧಿ ಮಾಡಿಕೊಂಡು ನಾವು ಕೆಲಸ ಮಾಡ್ಕೊಂಡು ಹೋಗೋಣ. ಸರ್ಕಾರ ಪರವಾಗಿ ನಾನು ಮತ್ತು ನನ್ನ ಮಿತ್ರ ಈಶ್ವರ್ ಪ್ಯಾಟೆಲ್ ಬಂದಿದ್ದೇವೆ. ಬಸವ ಜಯಂತಿಯ ಏನು ಕೆಲವು ಬಸವ ಸಮಿತಿಯವರು ಏನು ನಮ್ಗೆ ಹೇಳಿದ್ದೀರಿ, ಏನು ಪ್ರಾರ್ಥನೆ ಮಾಡಿದ್ದೀರಿ, ಅವೆಲ್ಲ ಕೂಡ ನಾವು ಆಲೋಚನೆಯನ್ನ ಮಾಡಿ ಖಂಡಿತ ನಿಮ್ಮ ಜೊತೆಲಿದ್ದೀವಿ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ, ಮುಂದುವರ್ಸ್ಕೊಂಡು ಹೋಗಿ. ನಿಮ್ಮ ಸೇವೆ ನಿಮ್ಮ ವೈಯಕ್ತಿಕವಾದಲ್ಲ, ರಾಷ್ಟ್ರಕ್ಕೆ ಸಮುದಾಯ ಸಮಾಜ ಬದಲಾವಣೆ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಮತ್ತೊಮ್ಮೆ ನಾನು ಪ್ರಭಾಕರ್ ಕೋರೆ ಅವರ ಮಿತ್ರರಿಗೆ ಈ ಶುಭ ಸಂದರ್ಭದಲ್ಲಿ ಏನು ನಾವು ಗೌರವಪೂರ್ವಕವಾಗಿ ಒಂದು ಸನ್ಮಾನ, ಅಭಿನಂದನೆ, ಹೆಸರು ಪಟ್ಟ ಇವೆಲ್ಲ ಮಾಡ್ತಾ ಇದ್ವಿ. ಯಾಕೆಂದ್ರೆ ಯಾರು ಹುಟ್ಟುವಾಗೆ ಯಾರು ನಾಮಕರಣ ಮಾಡಿದ್ರು, ಅದೆಲ್ಲ ಎಷ್ಟೋ ಡಾಕ್ಟರೇಟ್ ತಗೊಂಡಿದ್ರು ಅಂತ ಹೇಳ್ತಾ ಇದ್ರು. ಎಲ್ಲರೂ ಕೂಡ ಹುಟ್ಟವೆಲ್ಲ ಬಸವಾಗಿರ್ತಾರೆ. ಇನ್ನೊಂದ್ ಕಡೆ ಒಂದು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಹೇಳ್ತಾರೆ, ನಾಭಿಷೇಕೋ ನ ಸಂಸ್ಕಾರ ಸಿಂಹಸ್ಯ ಕ್ರಿಯತೆ ವನೆ ವಿಕ್ರಮಾಜಿತ ಸತ್ವಸ್ಯ ಸ್ವಯಂ ಏವ ಮುಖೇಂದ್ರಿತ ಅಂತ. ಮನುಷ್ಯ ಬೇಕಾದಷ್ಟು ಪ್ರಾಣಿಗಳೆಲ್ಲ ಹುಟ್ಟವೆ, ಎಲ್ಲಾ ಪ್ರಾಣಿಗಳಿಗೂ ಯಾರು ಉಪನಯ ಯಾರು ಮಾಡಿರುವಂತೆ ಹೆಸರಿಟ್ಟು ನಾಮಕರಣ ಮಾಡಿದ್ರೆ ಯಾರು ಹೆಸರು. ಹಂಗೆ ನಮ್ಮ ಶಕ್ತಿ ಪರಾಕ್ರಮ ಬೇಕಾದಷ್ಟು ಕಾಡಲು ಪ್ರಾಣಿಗಳಿಗೆ ಅಂತ ಯಾರನ್ನು ಮೃಗರಾಜ ಅಂತ ಕರೀಲಂತೆ, ಸಿಂಹದ ಮಾತ್ರ ಮೃಗರಾಜ ಅಂತ ಕರೀಲಂತೆ. ಹಂಗೆ ಈ ಸಮಾಜದಲ್ಲಿ ಬೇಕಾದಷ್ಟು ಕೆಲಸ ಮಾಡ್ತಾ ಇದಾರೆ. ಯಾರಿಗೂ ಕೂಡ ಇವತ್ತು ಏನು ನಮ್ಮ ಕಾಯಕ ರತ್ನ ಅಂತ ಬೇರೆ ಯಾರಿಗೂ ಸಿಕ್ಕಿಲ್ಲ. ಮಿತ್ರ ಪ್ರಭಾಕರ್ ಅವರಿಗೆ ಸಿಕ್ಕಿದ್ದಾರೆ. ಮೃಗರಾಜ ಅನ್ನಂಗೆ ನೀವು ಕಾಯಕ ರತ್ನ ಅಂತ ಹೇಳಿ ಶಿವವಾಗಿ ಮಂಗಳವಾಗಿ ಎಲ್ಲರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.